ನಿಯಂತ್ರಣಕ್ಕೆ ಬರ್ತಿಲ್ಲ. ಮಹಾಮಾರಿ ಹಾವಳಿ ಕಮ್ಮಿನೇ ಆಗ್ತಿಲ್ಲ. ಸೋಂಕಿತರಿಗೆ ಸರಿಯಾಗಿ ಚಿಕಿತ್ಸೆ ಸಿಗ್ತಿಲ್ಲ. ಅಂತ್ಯ ಸಂಸ್ಕಾರಕ್ಕೂ ಮೊದಲೇ ರಿಪೋರ್ಟ್ ಕೈ ಸೇರ್ತಿಲ್ಲ. ಹೀಗೆ ಆರೋಗ್ಯ ಇಲಾಖೆ ಮಾಡಿರೋ ಮಹಾ ಎಡವಟ್ಟಿನಿಂದ ನೂರಾರು ಜನರಿಗೆ ನಡುಕ ಶುರುವಾಗಿದೆ. ವೃದ್ಧೆ ಸಾವಿಗೀಡಾದ 5 ದಿನಗಳ ಬಳಿಕ ಕೊರೋನಾ ಕನ್ಫರ್ಮ್. ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾದ ಗ್ರಾಮಸ್ಥರಿಗೆ ಟೆನ್ಷನ್. ಗದಗ ಜಿಲ್ಲೆಯಲ್ಲಿ ಕೊರೋನಾ ಅಬ್ಬರ ದಿನದಿಂದ ದಿನಕ್ಕೆ ಏರ್ತಾನೆ ಇದೆ. ಆದರೆ ಕೊರೋನಾ ನಿಯಂತ್ರಿಸಬೇಕಿರೋ ಆರೋಗ್ಯ ಇಲಾಖೆಯೇ ಎಡವಟ್ಟು ಮಾಡಿದೆ. ಜುಲೈ 16ರಂದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಯಳವತ್ತಿಯ 64 ವರ್ಷದ ವೃದ್ಧೆ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಅಂತ ಜಿಮ್ಸ್ಗೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ಜುಲೈ 17ರಂದು ವೃದ್ಧೆ ಸಾವನ್ನಪ್ಪಿದ್ದಾರೆ. ಈ ವೇಳೆ 2 ಗಂಟೆ ಬಿಟ್ಟು ರಿಪೋರ್ಟ್ ಬರುತ್ತೆ, ಮೃತದೇಹ ತೆಗೆದುಕೊಂಡು ಹೋಗಿ ಅಂತ ವೈದ್ಯರು ಹೇಳಿದ್ರಂತೆ. ಹೀಗಾಗಿ ಮೃತದೇಹವನ್ನ ಕೊಂಡೊಯ್ದು ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ಆದರೆ 5 ದಿನಗಳ ಬಳಿಕ ವೃದ್ಧೆಗೆ ಕೊರೋನಾ ಬಂದಿತ್ತು ಅಂತ ಆರೋಗ್ಯ ಇಲಾಖೆ ವರದಿ ಕೊಟ್ಟಿದೆ. ಇದರಿಂದ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾದ ಗ್ರಾಮಸ್ಥರಿಗೆ ಕೊರೋನಾ ಭೀತಿ ಶುರುವಾಗಿದೆ. ನಂತರ ರಿಪೋರ್ಟ್ ಕಳ್ತೀವಿ, ನೀವು ಸಂಸ್ಕಾರ ಮಾಡೋಕೆ ರೆಡಿ ಇಲ್ಲ ಅಂತ ಹೇಳಿದರು. ಆ ಪ್ರಕಾರ ನಾವು ಊರಿಗೆ ಬಂದ್ವಿ, ಜನನ ಕೊಟ್ಟಿದ್ರು. ಆಮೇಲೆ ಈಗ ನಮ್ಮ ಸದ್ಯಕ್ಕೆ ಇವತ್ತು 5 ದಿನ ಆದ್ರಿ, ಏನು ಬಂದಿದ್ರೆ ಇವತ್ತು 5 ಅಂತೇಳಿ ಪಾಸಿಟಿವ್ ಆಗಿ ಅಂತೇಳಿ ನಮಗೆ ಹೆದರ್ಬೇಕತ್ತಾರ. ಅದಕ್ಕೆ ಜನನ ಬರೋರು ಹೆದರಿ 5 ದಿನ ನಂತರ ನಮ್ಗೆ ತೊಂದರೆ ಕೊಡಕತ್ತಿ ಜನ. ಇದರ ಅಲಕ್ಷ್ಯ ನೀವು ನೋಡ್ರಿ ಹೆಂಗೆ ಮಾಡ್ಬೇಕು ನಾವು. ಇನ್ನು ವೃದ್ಧೆಯ ಕುಟುಂಬದ 5ರನ್ನು ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ. ಜೊತೆಗೆ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾದವರನ್ನ ಆರೋಗ್ಯ ಇಲಾಖೆ ಪತ್ತೆ ಹಚ್ಚುತ್ತಿದೆ. ಈ ಬಗ್ಗೆ ಡಿಸಿಎಂ ಸುಂದರೇಶ್ ಬಾಬು ಅವರನ್ನ ಕೇಳಿದ್ರೆ ವರದಿಯಲ್ಲಿ ಏನಿದೆ ಅನ್ನೋದನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿ ಡಾಕ್ಟರ್ ಸತೀಶ್ ಸಂಪರ್ಕಕ್ಕೆ ಸಿಗ್ತಿಲ್ಲ. ಹೀಗಾಗಿ ವರದಿ ಬರೋ ಮುನ್ನ ಹೇಗೆ ಮೃತದೇಹವನ್ನ ಹಸ್ತಾಂತರ ಮಾಡಿದ್ರು ಅನ್ನೋ ಗೊಂದಲ ನಿವಾರಣೆಯಾಗಿಲ್ಲ. ಒಟ್ನಲ್ಲಿ ಆರೋಗ್ಯ ಇಲಾಖೆ ಮಾಡಿರೋ ಎಡವಟ್ಟಿನಿಂದ ಇಡೀ ಗ್ರಾಮದಲ್ಲಿ ಕೊರೋನಾ ಆತಂಕ ಮನೆ ಮಾಡಿದೆ. ಕೋವಿಡ್ ರಿಪೋರ್ಟ್ ಬರೋಕೆ 5 ದಿನ ಬೇಕಾಗುತ್ತಾ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಹೀಗಾಗಿ ಇನ್ನಾದರೂ ಆರೋಗ್ಯ ಇಲಾಖೆ ಬೇಜವಾಬ್ದಾರಿತನವನ್ನ ಬಿಡಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸಂಜೀವ್ ಪಾಂಡ್ರೆ, TV9 ಗದಗ. ಧಾರವಾಡ ಜಿಲ್ಲೆಯಲ್ಲಿ ಇದೀಗ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಧಾರವಾಡದಲ್ಲಿ ಸೋಂಕಿತರ ಸಂಖ್ಯೆ 2000 ಗಡಿ ದಾಟಿದೆ. ಈ ಕಾರಣಕ್ಕೆ ಜುಲೈ 24ರವರೆಗೆ ಜಿಲ್ಲೆಯಲ್ಲಿ ಲಾಕ್ಡೌನ್ ಘೋಷಣೆ ಮಾಡಲಾಗಿದೆ. ಲಾಕ್ಡೌನ್ ಘೋಷಣೆ ಮಾಡಿದ್ರೂ ಸೋಂಕಿತರ ಸಂಖ್ಯೆಯಲ್ಲಿ ಕಡಿಮೆಯೇನೂ ಆಗ್ತಿಲ್ಲ. ಅದಾಗಲೇ ಕೊರೋನಾ ಎಲ್ಲೆಡೆ ಹಬ್ಬಿರೋದೇ ಇದಕ್ಕೆ ಕಾರಣ. ನಿನ್ನೆ ಕೂಡ ಧಾರವಾಡದಲ್ಲಿ 150ಕ್ಕೂ ಹೆಚ್ಚು ಜನರಿಗೆ ಈ ಮಹಾಮಾರಿ ಅಂಟಿರೋದು ಕನ್ಫರ್ಮ್ ಆಗಿದೆ. ಧಾರವಾಡದ ಗ್ರಾಮೀಣ ಪ್ರದೇಶದಲ್ಲೂ ಸೋಂಕು. ಕೊರೋನಾ ಬಂದಿದ್ರೂ ಸತ್ಯ ಮುಚ್ಚಿಟ್ಟ ಕಾರ್ಖಾನೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರವಂತೂ ಕೊರೋನಾ ಹಾಟ್ಸ್ಪಾಟ್. ನಿತ್ಯ ಬರುವ ನೂರಾರು ಸೋಂಕಿತರ ಪೈಕಿ ಬಹುತೇಕರು ಅವಳಿ ನಗರದವರೇ. ಇತ್ತೀಚೆಗೆ ಸೋಂಕು ಗ್ರಾಮೀಣ ಪ್ರದೇಶದಲ್ಲೂ ಹೆಚ್ಚಾಗಿ ಹಬ್ಬುತ್ತಿದೆ. ಆದರೆ ನಗರ ಪ್ರದೇಶಕ್ಕೆ ಹೋಲಿಸಿದರೆ ಗ್ರಾಮೀಣ ಪ್ರದೇಶಗಳು ಇನ್ನೂ ಸೇಫ್ ಆಗಿವೆ. ಆದರೆ ಈಗ ಧಾರವಾಡ ತಾಲೂಕಿನ ಜನ ಕಾರ್ಖಾನೆಯೊಂದರ ಕುರಿತು ಆತಂಕಗೊಂಡಿದ್ದಾರೆ. ಅದೇ ತಾಲೂಕಿನ ಬೇಲೂರು ಕೈಗಾರಿಕಾ ಪ್ರದೇಶದಲ್ಲಿರೋ ಮಾರ್ಕೋಪೋಲೋ ಕಾರ್ಖಾನೆ. ಲಾಕ್ಡೌನ್ ಇದ್ದರೂ ಕಾರ್ಯನಿರ್ವಹಿಸಲು ಅವಕಾಶ ಕೊಡಲಾಗಿದೆ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6ರವರೆಗೆ ಕಾರ್ಯನಿರ್ವಹಿಸಲು ಅವಕಾಶ ನೀಡಲಾಗಿದೆ. ನಿಗದಿತ ಸಂಖ್ಯೆಯ ಕೆಲಸಗಾರರನ್ನ ಬಳಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಆದರೆ ಈಗ ಕಾರ್ಖಾನೆಯ 10ಕ್ಕೂ ಹೆಚ್ಚು ನೌಕರರಿಗೆ ಸೋಂಕು ತಗುಲಿದೆ. ಆರಂಭದಲ್ಲಿ ಕಾಳಜಿ ವಹಿಸಿದ ಅಧಿಕಾರಿಗಳು ಅವರನ್ನ ಕಾರ್ಖಾನೆಗೆ ಬಾರದಂತೆ ತಡೆದಿದ್ರು. ಆದರೆ ನಂತರ ಮತ್ತಷ್ಟು ನೌಕರರಿಗೆ ಸೋಂಕು ತಗುಲಿದೆ. ಇನ್ನು ಯಾವುದೇ ಕಾರಣಕ್ಕೂ ಈ ಮಾಹಿತಿಯನ್ನ ಹೊರಗೆ ಹೇಳಬಾರದು ಅಂತ ಸಿಬ್ಬಂದಿಗೆ ಕಾರ್ಖಾನೆ ಆಡಳಿತ ಮಂಡಳಿಯವರು ತಾಕೀತು ಮಾಡಿದ್ದಾರೆ ಅಂತ ಆರೋಪಿಸಲಾಗ್ತಿದೆ. ನಾವೀಗ ನಿಂತಿರೋದು ಒಂದು ಪ್ರತಿಷ್ಠಿತ ಕಾರ್ಖಾನೆ ಮುಂದೆ, ಅದು ಮಾರ್ಕೋಪೋಲೋ.
ಏನು ಗರಗ್ ರಸ್ತೆಯಲ್ಲಿರುವಂತಹ ಈ ಒಂದು ಕಾರ್ಖಾನೆಯಲ್ಲಿ ಇದೀಗ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಇದು ಒಂಥರ ಹಾಟ್ಸ್ಪಾಟ್ ಆಗುತ್ತಾ ಅನ್ನೋ ಒಂದು ಆತಂಕಕ್ಕೆ ಕೂಡ ಕಾರಣವಾಗಿದೆ. 10ಕ್ಕೂ ಹೆಚ್ಚು ಜನ ಸೋಂಕಿತರು ಈಗಾಗಲೇ ಇಲ್ಲಿ ಕಂಡು ಬಂದಿದ್ದಾರೆ ಅಂತ ಗೊತ್ತಾಗಿದೆ. ಅವರಿಗೇನೋ ಚಿಕಿತ್ಸೆ ಸಿಗ್ತಾ ಇದೆ, ಆದರೆ ಉಳಿದವರಿಗೆ ಯಾವ ರೀತಿ ಈ ಸೋಂಕು ತಗಲಬಹುದು ಅನ್ನೋ ಒಂದು ಆತಂಕ ಶುರುವಾಗಿದೆ. ಇನ್ನು ಕಾರ್ಖಾನೆಯಲ್ಲಿ ವಾಹನಗಳಿಗೆ ಬಾಡಿ ಬಿಲ್ಡ್ ಮಾಡಲಾಗುತ್ತೆ. ಒಂದೇ ಕಡೆ ಅನೇಕ ಕಾರ್ಮಿಕರು ಸೇರಿ ಕೆಲಸ ಮಾಡಬೇಕಾಗುತ್ತೆ. ಹೀಗಾಗಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಅಸಾಧ್ಯ. ಇನ್ನು ಕಾರ್ಖಾನೆಯೊಳಗೆ ಕ್ಯಾಂಟೀನ್ನಲ್ಲಿ ಎಲ್ಲರೂ ಒಂದೇ ಕಡೆ ಊಟ ಮಾಡೋದ್ರಿಂದ ಸೋಂಕು ಹರಡುವ ಸಾಧ್ಯತೆ ಹೆಚ್ಚಾಗ್ತಿದೆ. ಸಾಮಾಜಿಕ ಅಂತರನ ಮಾರ್ಕೋ ಪೋಲೋದಲ್ಲಿ ಕಾಪಾಡಕ್ ಆಗ್ತಾ ಇಲ್ಲ. ಯಾಕೆ ಆಗಲ್ಲ ಅಂತಂದ್ರೆ ಅಲ್ಲಿ ಕನ್ವೇಯರ್ ಮೇಲೆ ಕೆಲಸ ಮಾಡೋದ್ರಿಂದ ಗುಂಪಾಗಿ ಕೆಲಸ ಮಾಡಬೇಕಾಗತ್ತೆ. ಆ ಉದ್ದೇಶದಿಂದ ಅಲ್ಲಿ ಯಾವುದೇ ರೀತಿಯ ಸಾಮಾಜಿಕ ಅಂತರವನ್ನು ಕಾಪಾಡೋಕೆ ಆಗದೇ ಇರೋದರಿಂದ, ಆಮೇಲೆ ಬೇರೆ ಬೇರೆ ಊರಿಂದ, ಹಳ್ಳಿಯಿಂದ ಮತ್ತು ಹುಬ್ಬಳ್ಳಿ ಧಾರವಾಡದಿಂದ ಬೇರೆ ಬೇರೆ ಕಡೆಯಿಂದ ಜನ ಅಲ್ಲಿ ಕೂಡುವುದರಿಂದ ಅದೇನಾಗ್ತಾ ಇದೆ ಅಂತಂದ್ರೆ ಸಮಸ್ಯೆಯಾಗಿ ಉದ್ಭವ ಆಗ್ತಾ ಇದೆ. ಇದೆಲ್ಲಕ್ಕಿಂತ ಮುಖ್ಯವಾದ ವಿಷಯವೆಂದ್ರೆ ಕಾರ್ಖಾನೆಗೆ ಧಾರವಾಡ ತಾಲೂಕಿನ ಬಹುತೇಕ ಗ್ರಾಮಗಳಿಂದ ಜನ ಕೆಲಸಕ್ಕೆ ಬರ್ತಾರೆ. ಬೆಳಿಗ್ಗೆ ಬಂದು ಸಂಜೆ ತಮ್ಮೂರಿಗೆ ಮರಳಿ ಹೋಗ್ತಾರೆ. ಈ ವೇಳೆ ಸೋಂಕು ತಗುಲಿದ್ರೆ ಅವರವರ ಗ್ರಾಮಗಳಿಗೆ ಹರಡೋದು ಖಚಿತ. ಈ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದ ಜನರಲ್ಲಿ ಆತಂಕ ಶುರುವಾಗಿದೆ. ಒಟ್ನಲ್ಲಿ ಕಾರ್ಖಾನೆಯ ಸೋಂಕು ಇಡೀ ತಾಲೂಕಿಗೆ ಹಬ್ಬಿದ್ರೆ ಗತಿ ಏನು ಅನ್ನೋದೇ ಜನರಿಗೆ ಎದುರಾಗಿರುವ ಪ್ರಶ್ನೆ. ನರಸಿಂಹಮೂರ್ತಿ, TV9 ಧಾರವಾಡ. ಕಲಬುರಗಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಇದೀಗ 3,000 ಗಡಿಗೆ ಬಂದಿದೆ. ಜೊತೆಗೆ 48 ಜನರು ಬಲಿಯಾಗಿದ್ದಾರೆ. ಜಿಲ್ಲೆಯಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೆ ಅನೇಕ ಕೊರೋನಾ ಸೋಂಕಿತರು ಸಾಯುತ್ತಿದ್ದಾರೆ ಅನ್ನೋ ಆರೋಪಗಳು ಒಂದೆಡೆ ಕೇಳಿ ಬಂದ್ರೆ, ಮತ್ತೊಂದೆಡೆ ಅನೇಕರಿಗೆ ಸಕಾಲದಲ್ಲಿ ವೆಂಟಿಲೇಟರ್ ಸಿಗದ ಪರಿಣಾಮ ಬಾರದ ಲೋಕಕ್ಕೆ ಹೋಗ್ತಿರುವ ಘಟನೆಗಳು ವರದಿಯಾಗ್ತಿವೆ. ಇದೀಗ ಸ್ವತಃ ಕೊರೋನಾ ವಾರಿಯರ್ ಆಗಿ ಕೆಲಸ ಮಾಡ್ತಿದ್ದ ಅಂಗನವಾಡಿ ಕಾರ್ಯಕರ್ತೆಗೆ ಕಲಬುರಗಿ ನಗರದ ಜಿಮ್ಸ್ ಮತ್ತು ES ಆಸ್ಪತ್ರೆ ಸೇರಿದಂತೆ ಖಾಸಗಿ ಆಸ್ಪತ್ರೆಗಳಲ್ಲಿ ವೆಂಟಿಲೇಟರ್ ಸಿಗದ ಪರಿಣಾಮ ಮೃತಪಟ್ಟಿದ್ದಾಳೆ. ಎಲ್ಲಿ ಯಾವ ಹಾಸ್ಪಿಟಲ್ ಅಂದ್ರೆ ಯಾವ ಹಾಸ್ಪಿಟಲ್? ಜಿಮ್ಸಿಗಲ್ಲಿ ಯುನೈಟೆಡ್, ಚಿರಾಯು, ಮತ್ತೆ ಇದು ವಾತ್ಸಲ್ಯ, KBN, ಬಸವೇಶ್ವರ, ESI. ಇಲ್ಲಿ ಏನಪ್ಪ ಅಂದ್ರೆ ವೆಂಟಿಲೇಟರ್ ಬೆಳಿಗ್ಗೆ ಒಂದು ಆಂಬುಲೆನ್ಸ್ ಇತ್ತು. ಆ ಆಂಬುಲೆನ್ಸ್ನಲ್ಲಿ ತೊಗೊಂಡು ಹೈದರಾಬಾದ್ ಹೋದಲ್ಲಿ ಹೇಳಿಟ್ಟಿದ್ದೆ ವೆಂಟಿಲೇಟರ್ ಅಂತೆ. ನಿಯರ್ ಜೈರಾಬಾದ್ ವೆಂಟಿಲೇಟರ್ ಇಲ್ಲ ಅಂದ್ರ? ಹೌದು ಸರ್. ಕಲಬುರಗಿ ತಾಲೂಕಿನ ಹೊನ್ನಕಿರಣಗಿ ಗ್ರಾಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಿದ್ದ 50 ವರ್ಷದ ಅಕ್ಕನಾಗಮ್ಮ ಅನ್ನೋ ಮಹಿಳೆ ವೆಂಟಿಲೇಟರ್ ಸಿಗದೆ ಮೃತಪಟ್ಟಿದ್ದಾಳೆ. ಅಕ್ಕನಾಗಮ್ಮ ಲೋ BP ಮತ್ತು ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ರು. ಜುಲೈ 20ರ ಮಧ್ಯರಾತ್ರಿ 2 ಗಂಟೆಯಿಂದ ಜುಲೈ 21ರ ಮುಂಜಾನೆ 6 ಗಂಟೆವರೆಗೆ ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆ, ESI ಆಸ್ಪತ್ರೆಗೆ ಅಲೆದಾಡಿದ್ದಾರೆ. 2 ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೆಂಟಿಲೇಟರ್ ಇಲ್ಲ ಅಂತ ಹೇಳಿದ್ದಾರೆ. ನಂತರ ನಗರದ ಅನೇಕ ದೊಡ್ಡ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿದ್ದಾರೆ. ಅಲ್ಲಿ ಕೂಡ ವೆಂಟಿಲೇಟರ್ ಸಿಕ್ಕಿಲ್ಲ. ನಂತರ ಮಂಗಳವಾರ ಮುಂಜಾನೆ 6 ಗಂಟೆಗೆ ಹೈದರಾಬಾದ್ಗೆ ಕರೆದುಕೊಂಡು ಹೋಗುತ್ತಿದ್ದಾಗ ಮಾರ್ಗ ಮಧ್ಯದಲ್ಲೇ ಅಕ್ಕನಾಗಮ್ಮ ಮೃತಪಟ್ಟಿದ್ದಾಳೆ. ಎದೆನೋವು ಬಂದಿದೆ, ಕೆಮ್ಮಾಗಿದ್ರಿಂದ ಜಿಮ್ಸ್ಗೆ ಬಂದಿದ್ದಾರೆ. ಜಿಮ್ಸ್ನಲ್ಲಿ ವೆಂಟಿಲೇಟರ್ ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ಎಷ್ಟೇ ಪರಿಪರಿಯಾಗಿ ಕೇಳ್ಕೊಂಡ್ರು ನಮ್ಮಲ್ಲಿ ವೆಂಟಿಲೇಟರ್, ESI ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಅಲ್ಲಿನೂ ವೆಂಟಿಲೇಟರ್ ಇಲ್ಲ, ಅಡ್ಮಿಟ್ ಮಾಡ್ಕೊಳಕ್ಕಾಗಲ್ಲ, ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಜೊತೆಗೇನಿದೆ ಬೇರೆ ಪ್ರೈವೇಟ್ ಚಿರಾಯಿ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಅದೇ ರೀತಿ ಬೇರೆ 4-5 ಹಾಸ್ಪಿಟ್ಲ್ಗಳಿಗೆ ಓಡಾಡಿದ್ರು ಕೂಡ ಅವ್ರು ಅಡ್ಮಿಟ್ ಮಾಡ್ಕೊಂಡಿಲ್ಲ. ಕೊನೆಗೆ ಹೈದರಾಬಾದ್ಗೆ ಹೋಗಿ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ ಹೈದರಾಬಾದ್ಗೆ ಹೋಗೋ ದಾರಿಯಾಗೆ ಜೈರಾಬಾದ್ ಹತ್ರ ಹೋಗಿ ಇಟ್ಕೊಂಡಿದ್ದರಿಂದ ಅವ್ರು ವಾಪಸ್ ಬಂದರೆ ಅಂಗನವಾಡಿ ಟೀಚರಾಗಿ ಕೆಲಸ ಮಾಡ್ತಕ್ಕಂಥ ಹೆಣ್ಮಗಳಿಗೆ ಟ್ರೀಟ್ಮೆಂಟ್ ಸಿಕ್ಕಿಲ್ಲ. ಆಕೆ ಅಂಗನವಾಡಿ ಕಾರ್ಯಕರ್ತರಿಗೆ ಸಾಯುವಾಗಲೇ ಕೂಡ ಇಂಥ ಸಮಸ್ಯೆ ಎದುರಾಗಿದೆ. ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಸ್ವತಃ ಕೊರೋನಾ ವಾರಿಯರ್ ಆಗಿ ಕೆಲಸ ಮಾಡುತ್ತಿದ್ದ ಅಂಗನವಾಡಿ ಕಾರ್ಯಕರ್ತೆಯೇ ಇದೀಗ ಸೂಕ್ತ ಸಮಯದಲ್ಲಿ ವೆಂಟಿಲೇಟರ್ ಸಿಗದೆ ಮೃತಪಟ್ಟಿದ್ದಾಳೆ. ಇನ್ನು ಕಲಬುರಗಿ ನಗರದಲ್ಲಿರುವ ಸರ್ಕಾರಿ ಆಸ್ಪತ್ರೆ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ವೆಂಟಿಲೇಟರ್ ಸಮಸ್ಯೆ ಉಂಟಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಕೇವಲ 53 ವೆಂಟಿಲೇಟರ್ಗಳು ಮಾತ್ರ ಇವೆ. ಪ್ರತಿ ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಸಭೆ ಮಾಡಿದಾಗ ಹೆಚ್ಚುವರಿ ವೆಂಟಿಲೇಟರ್ ಖರೀದಿಸ್ತೇವೆ ಅಂತ ಹೇಳುತ್ತಲೇ ಇದ್ರು. ಆದರೆ ಅದು ಮಾತಿಗೆ ಮಾತ್ರ ಸೀಮಿತವಾಗಿದೆ. ಇವರ ಭರವಸೆಗಳು ಮಾತಿಗಷ್ಟೇ ಸೀಮಿತವಾದ್ರೆ ವೆಂಟಿಲೇಟರ್ ಸಿಗದೆ ಅನೇಕರ ಪ್ರಾಣ ಹಾರಿ ಹೋಗೋದಂತೂ ಸತ್ಯ. ಸಂಜಯ್, TV9 ಕಲಬುರಗಿ.
ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಸಿದ್ದಾಪುರ ಪಟ್ಟಣದ ಈ ಅಂಗಡಿಯಲ್ಲಿ ಬಟ್ಟೆ ಕೊಂಡವರಿಗೆ ಕೊರೋನಾ ಆತಂಕ ಎದುರಾಗಿದೆ. ಹೌದು, ಕೇರಳದಿಂದ ಸಿದ್ದಾಪುರದ 55 ವರ್ಷದ ನಿವಾಸಿ ತನ್ನ ಮನೆಗೆ ಜೂನ್ 22ರಂದು ವಾಪಸ್ಸಾಗಿದ್ದ. ಹೀಗೆ ವಾಪಸ್ಸಾದ ವ್ಯಕ್ತಿ ತನ್ನ ನಿವಾಸದಲ್ಲಿ 14 ದಿನ ಕ್ವಾರಂಟೈನ್ನಲ್ಲಿದ್ದ. ಆದ್ರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಾಡಿರೋ ಎಡವಟ್ಟಿನಿಂದಾಗಿ ಈಗ ಸಿದ್ದಾಪುರ ಪಟ್ಟಣದ ಜನತೆಗೆ ಕೊರೋನಾ ಘಾತಕ್ಕೆ ಸಿಲುಕಿದ್ದಾರೆ. ಬಟ್ಟೆ ವ್ಯಾಪಾರಿಯಿಂದ ಸಿದ್ದಾಪುರದ ಜನರಿಗೆ ಇದೀಗ ಕೊರೋನಾ ಆತಂಕ ಎದುರಾಗಿದೆ. ಜೂನ್ 22ರಂದು ಕೇರಳದಿಂದ ವಾಪಸ್ ಬಂದಿದ್ದಂಥ ಬಟ್ಟೆ ವ್ಯಾಪಾರಿ ಮನೆಯಲ್ಲಿ ಕ್ವಾರಂಟೈನ್ ಆಗಿದ್ದ. ಅದಾದ ಬಳಿಕ ರಿಪೋರ್ಟ್ ಆತನಿಗೆ ನೆಗೆಟಿವ್ ಬಂದಿತ್ತು. ಆರೋಗ್ಯ ಕಾರ್ಯಕರ್ತರು ನಿಮ್ಮ ರಿಪೋರ್ಟ್ ನೆಗೆಟಿವ್ ಬಂದಿದೆ, ನೀವು ನಿಮ್ಮ ಕೆಲಸವನ್ನು ಶುರು ಮಾಡಬಹುದು, ನೀವು ವ್ಯಾಪಾರಕ್ಕೆ ಹೋಗ್ಬೋದು ಅಂತ ಹೇಳಿದರು. ಅದಾದ ಬಳಿಕ ಬಟ್ಟೆ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಿದ್ದಂತಹ ವ್ಯಾಪಾರಿಗೆ ಬಂದಂತಹ ರಿಪೋರ್ಟ್ ಇದೀಗ ಶಾಕ್ ನೀಡಿದೆ. ಆತನಿಗೆ ಪಾಸಿಟಿವ್ ಬಂದಿರೋದು ಇದೀಗ ಸಿದ್ದಾಪುರದ ಜನರಿಗೆ ಆತಂಕ ಎದುರಾಗಿರ್ತಕ್ಕಂಥದ್ದು. ಇತ್ತ ದಾವಣಗೆರೆಯಲ್ಲಿ ರಿಲಯನ್ಸ್ ಮಾರ್ಕೆಟ್ನಲ್ಲಿ ಸೇಲ್ ಬಾಯ್ ಆಗಿ ಕೆಲಸ ಮಾಡ್ತಿದ್ದವನಿಗೆ ಸೋಂಕು ಒಕ್ಕರಿಸಿದೆ. ಇದರಿಂದ ನಗರದ ಬಿಪಿ ರಸ್ತೆಯಲ್ಲಿರೋ ಶಾಪಿಂಗ್ ಮಾಲ್ನಲ್ಲಿ ಈಗ ಆತಂಕ ಮನೆ ಮಾಡಿದೆ. ಈತ ವಾಸವಿದ್ದ ಕೆಬಿ ಬಡಾವಣೆಯ ಮನೆ ಸೀಲ್ ಡೌನ್ ಮಾಡಲಾಗಿದೆ. ಆದರೆ ಶಾಪಿಂಗ್ ಮಾಲ್ ಮಾತ್ರ ಬಂದ್ ಮಾಡಿಲ್ಲ. ಜಿಲ್ಲಾಧಿಕಾರಿಗಳ ಈ ಮಾತೆ ಮಾಲ್ ಬಂದ್ ಆಗದಿರುವುದಕ್ಕೆ ಕಾರಣ ಅನ್ನೋ ಮಾತು ಕೇಳಿ ಬರ್ತಿದೆ. ಆರ್ಥಿಕ ಚಟುವಟಿಕೆಗೆ ತೊಂದರೆ ಆಗುವಂತಹದ್ದು ಯಾವುದು ನಾವು ಮಾಡೋದಿಲ್ಲ. ಜನ ಸ್ವಯಂ ಪ್ರೇರಿತವಾಗಿ ತಾಲೂಕಾ ಮಟ್ಟದಲ್ಲಿ ತಮಗೆ ತಾವೇ ಏನು ನಿಯಂತ್ರಣ ಏರ್ಕೊಂಡಿದ್ದಾರೆ ಅದನ್ನು ಅವರಿಗೆ ಬಿಟ್ಟದ್ದು. ನಾವು ಅಧಿಕೃತವಾಗಿ ಯಾವುದೇ ಆ ಥರದ ಆದೇಶ ಇಲ್ಲಿವರೆಗೆ ಮಾಡಿಲ್ಲ, ಮೋಸ್ಟ್ಲಿ ಮಾಡುವ ವಿಚಾರ ಇಲ್ಲ. ಮತ್ತೊಂದೆಡೆ ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಬಂಕಾಪುರದ ನಿವಾಸಿಯಾಗಿರೋ ದಿನಸಿ ವಸ್ತುಗಳ ವ್ಯಾಪಾರಸ್ಥನಿಗೆ ಸೋಂಕು ದೃಢಪಟ್ಟಿದೆ. ತನ್ನ ಮನೆಯಲ್ಲೇ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿನ ಗಿರಣಿ ಅಂಗಡಿಗಳಿಗೆ ಸೋಂಕಿತ ಹೋಲ್ಸೇಲ್ ಆಗಿ ದಿನಸಿ ವಸ್ತುಗಳನ್ನ ಮಾರಾಟ ಮಾಡ್ತಿದ್ದ. ಹೀಗಾಗಿ ಈಗ ದಿನಸಿ ವಸ್ತುಗಳ ವ್ಯಾಪಾರಸ್ಥನಿಗೆ ದೃಢಪಟ್ಟಿರೋ ಸೋಂಕು ಈಗ ಎಲ್ಲಿಲ್ಲದ ಭಯ ಶುರು ಮಾಡಿದೆ. ಒಬ್ಬ ಕಿರಾಣಿ ವ್ಯಾಪಾರಸ್ಥರಿಗೆ ಇದಾಗೈತಿ ಅಂತಾರೆ ಇಲ್ಲೇ ಶಿಗ್ಗಾಂವಿ ತಾಲೂಕಿನೊಳಗೆ. ಅದು ವ್ಯಾಪಾರಸ್ಥರಿಗೆ ಈ ಕೊರೋನಾ ಮಹಾಮಾರಿ ಏನಾಗತ್ತಲ್ಲ ಭಾಳ ಜನರಲ್ಲಿ ಆತಂಕ ಸೃಷ್ಟಿ ಮಾಡೈತಿ. ಯಾಕಂದ್ರೆ ವ್ಯಾಪಾರಸ್ಥರು ಅಂದ್ರೆ ಜನರ ಮಧ್ಯೆ ಇರೋರು, ಇವರು ಸಾರ್ವಜನಿಕರ ಮಧ್ಯೆ ಇರೋರು. ಇಂಥವ್ರಿಗೆ ಹಿಂಗೆಲ್ಲ ಕೊರೋನಾ ಬರಾಗಂತೈತಿ ಅಂದ್ರೆ ಅದು ಜನರಲ್ಲಿ ಹೆಚ್ಚು ಆತಂಕ ಸೃಷ್ಟಿ ಮಾಡೈತಿ. ಬಂಕಾಪುರದ ದಿನಸಿ ವಸ್ತುಗಳ ಹೋಲ್ಸೇಲ್ ವ್ಯಾಪಾರಸ್ಥನಿಂದ ಭಯ ಶುರುವಾಗಿದ್ರೆ ಬ್ಯಾಡಗಿ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಮೆಣಸಿನಕಾಯಿ ವ್ಯಾಪಾರಿಯಿಂದ ಭಯ ಶುರುವಾಗಿದೆ. ಈಗ ಬ್ಯಾಡಗಿ ಮೆಣಸಿನಕಾಯಿ ವ್ಯಾಪಾರಸ್ಥರಿಗೆ ಒಬ್ಬರಿಗೆ ಕೊರೋನಾ ದೃಢಪಟ್ಟೈತಿ ಅಂತ ಹೇಳ್ತಾರೆ. ಈಗ ಬ್ಯಾಡಗಿಗೆ ಜಿಲ್ಲೆಗಳಿಂದ ಮತ್ತು ಹೊರ ಜಿಲ್ಲೆಗಳಿಂದ ಮತ್ತು ಹೊರ ರಾಜ್ಯಗಳಿಂದ ಬ್ಯಾಡಗಿ ಮೆಣಸಿನಕಾಯಿ ವ್ಯಾಪಾರ ಮಾಡ್ಲಿಕ್ಕೆ ಬರ್ತಾರೆ. ಅದರಲ್ಲೂ ಬ್ಯಾಡಗಿ ಅಂದ್ರೆ ಮೆಣಸಿನಕಾಯಿ ವ್ಯಾಪಾರಕ್ಕೆ ಸಖತ್ ಫೇಮಸ್ ಆಗಿದೆ. ಹೀಗಾಗಿ ಈಗ ಮೆಣಸಿನಕಾಯಿ ವ್ಯಾಪಾರಿಗೆ ದೃಢಪಟ್ಟಿರೋ ಸೋಂಕು ಪಟ್ಟಣ ಮಾತ್ರವಲ್ಲ, ಸುತ್ತಮುತ್ತಲಿನ ಗ್ರಾಮಗಳು ಹಾಗೂ ಮೆಣಸಿನಕಾಯಿ ವ್ಯಾಪಾರ ಮತ್ತು ಖರೀದಿಗೆ ಬರೋ ಜನರಲ್ಲೂ ಆತಂಕ ಸೃಷ್ಟಿಸಿದೆ. ಬ್ಯೂರೋ ರಿಪೋರ್ಟ್ TV9.